ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ನೀಡಬೇಕೆಂದು ಒತ್ತಾಯಿಸಿ ನವೆಂಬರ್ 25ರಂದು ಜಿಲ್ಲಾ ಮಟ್ಟದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಎಸ್ಬಿ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 70-80 ವರ್ಷಗಳಿಂದ ಭೂಹೀನ ಮತ್ತು ಬಡ ರೈತ ಕೃಷಿ ಕಾರ್ಮಿಕರು ಕಂದಾಯ ಹಾಗೂ ಅರಣ್ಯದ ಕುರುಚಲು ಗಿಡ ಕಲ್ಲು ಭೂಮಿ ಇರುವ ಪ್ರದೇಶಗಳಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಸಾಗುವಳಿ ಮಾಡುತ್ತಿದ್ದಾರೆ. ಬಹುಪಾಲು ರೈತರಿಗೆ ಇದರಿಂದ ಬರುವ ಅಲ್ಪ ಸ್ವಲ್ಪ ವರಮಾನವೇ ಜೀವನಾಧಾರವಾಗಿದೆ. ಇಲ್ಲಿವರೆಗೆ ಆಳ್ವಿಕೆ ಮಾಡಿದ ಎಲ್ಲಾ ಸರ್ಕಾರಗಳಿಗೂ ಈ ಬಡ ರೈತ ಜೀವನದ ವಸ್ತುಸ್ಥಿತಿಯ ಅರಿವಿದ್ದೇ ಸರ್ಕಾರಕ್ಕೆ ಸೇರಿದ ಜಮೀನಿನಲ್ಲಿ ಉಳುಮೆಗೆ ಅವಕಾಶ ಕೊಡುತ್ತಾ ಬಂದಿದೆ. ಆದರೂ ಶಾಸನಬದ್ಧವಾಗಿ ಭೂಮಿಯ ಹಕ್ಕು ದೊರೆಯದೆ ಇರುವುದರಿಂದ ಬಗರ್ ಹುಕುಂ ಸಾಗುವಳಿದಾರರು ಸಮಾಜದಲ್ಲಿನ ಇತರೆ ಜನರಂತೆ ನಿಶ್ಚಿತ ಬದುಕು ರೂಪಿಸಿಕೊಳ್ಳಲಾಗದೆ ತೀವ್ರ ಮಾನಸಿಕ ತೊಳಲಾಟದಲ್ಲಿದ್ದು ಜರ್ಜರಿತರಾಗಿದ್ದಾರೆ. ಸಾಗುವಳಿದಾರರು ಬಹುತೇಕ ಅನಕ್ಷರಸ್ಥರಾಗಿದ್ದು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಸಹಜವಾಗಿ ಇವರಿಗೆ ಕೃಷಿ ಪರಿಕರ ಮೇಲಿನ ಸಾಲ ಹಾಗೂ ಇನ್ನಿತರ ಜೀವನೋಪಾಯಕ್ಕಾಗಿ ಸಹಕಾರಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಯಾವುದೇ ರೀತಿಯ ಅಲ್ಪಾವಧಿ ಸಾಲ ದೊರೆಯದ ಕಾರಣ ಬಹುತೇಕ ಬಡ ರೈತ ಕೃಷಿ ಕಾರ್ಮಿಕರು ಬೇರೆ ದಾರಿ ಇಲ್ಲದೆ ಕೈ ಸಾಲದ ಮೊರೆ ಹೋಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವೊಮ್ಮೆ ಇಂಥ ಪರಿಸ್ಥಿತಿ ಅವರನ್ನು ಆತ್ಮಹತ್ಯೆಯಂತ ದಾರುಣ ಕೃತ್ಯಕ್ಕೆ ಮೊರೆ ಹೋಗುವಂತೆ ಮಾಡುವುದು ಅತ್ಯಂತ ವಿಷಾದನೀಯ ಸಂಗತಿಯಾಗಿದೆ. ಹೀಗಾಗಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರಗಳು ನೀಡಬೇಕೆಂದು ಒತ್ತಾಯಿಸಿದರು. ಇದು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹಳೆ ವಿಷಯಗಳಲ್ಲಿ ಒಂದು ಭೂಮಿ ಸಮಸ್ಯೆ ಇದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆ ಸರ್ಕಾರ ಉಳುವವರಿಗೆ ಭೂಮಿ ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ಅಲ್ಲಿ ಈ ರೈತರ ಸಮಸ್ಯೆಗಳು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಸರ್ಕಾರನೇ ಆಹ್ವಾನ ಮಾಡಿದ್ರು. ಸೊ ಸುಮಾರು 60-70ನೇ ದಶಕದಲ್ಲಿ ನಮ್ಮ ರಾಜ್ಯದಲ್ಲಿ ಭಾರಿ ಕ್ಷಾಮ ಇದ್ದಾಗ ಅವಾಗ ಅತ್ಯಂತ ನಿರ್ಗತಿಕರಾಗಿರ್ತಕ್ಕಂಥ ಜನ ಅಥವಾ ಅಸಹಾಯಕತೆಯಲ್ಲಿ ಇರ್ತಕ್ಕಂಥ ಜನರಿಗೆ ಸರ್ಕಾರ ಆಹ್ವಾನ ಮಾಡಿದ್ರು. ನೀವು ಭೂಮಿ ಮಾಡಿಕೊಂಡು ಒಂದು ಕಡೆ ಸೆಟ್ಲ್ ಆಗ್ರಿ, ನಾವು ನಿಮಗೆ ಹಕ್ಕುಪತ್ರ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸರ್ಕಾರದ ಒಂದು ಅಪೀಲ್ಗೆ ಜನಗಳು ಅದಕ್ಕೆ ಒಪ್ಪಿಗೆ ಕೊಟ್ಟು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸಾಗುವಳಿ ಮಾಡ್ತಾರೆ. ಸೊ ಈ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಈ ಸಮಸ್ಯೆನ ಇತ್ಯರ್ಥ ಮಾಡೋ ಒಂದು ಪ್ರಯತ್ನದಲ್ಲಿ ನಮ್ಮ 2024 2 ಬಾರಿ ಅವರು ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ. ಈಗ ಈ ಸಮಸ್ಯೆಯನ್ನು ಮುಂದೆ ಬಂದಿದೆ. ಈಗ ಸರ್ಕಾರ ಹೇಳೋ ಪ್ರಕಾರ 12 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಫಾರಂ ನಂಬರ್ 50, 53 ಮತ್ತು 57 ಈ ಆಧಾರದಲ್ಲಿ. ಆದರೆ ಈ 12 ಲಕ್ಷ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆ್ಯಕ್ಚುಲಿ ನಾವು ನಮ್ಮ ರೈತ ಸಂಘಟನೆಯಿಂದ ರಾಜ್ಯವ್ಯಾಪಿ ಸರ್ವೆ ಮಾಡಿದ್ವಿ. ಸುಮಾರು 17 ಲಕ್ಷಕ್ಕೂ ಹೆಚ್ಚು ಜನ ರೈತರು ನಮ್ಮ ರಾಜ್ಯದಲ್ಲಿ ಸಾಗುವಳಿ ಮಾಡ್ತಾರೆ. ಅದರಲ್ಲಿ ಹಲವಾರು ವೆರೈಟಿ ಭೂಮಿಗಳಿದಾವೆ. ಗೈರಾಣ ಇದೆ, ಗೋಮಾಳ ಇದೆ, ಆಮೇಲೆ ಇನಾಮು ಅಂತ ಭೂಮಿ ಅಂತ ಇದೆ, ಬಕ್ಷೀಸ್ ಅಂತ ಭೂಮಿ ಅಂತ ಇದೆ, ಆಮೇಲೆ ಗೋಮಟಾಣ ಅಂತ ಹೇಳ್ತಾರೆ, ಆಮೇಲೆ ಅರಣ್ಯದ ಅಂಚಿನ ಫಾರೆಸ್ಟ್ ಡೀಮ್ಡ್ ಲ್ಯಾಂಡ್ ಅಂತ ಹೇಳ್ತಾರೆ. ಈ ಥರ ಹಲವಾರು ಪ್ರಕಾರದ ಭೂಮಿಗಳು ಈ ಜನ ಸಾಗುವಳಿ ಮಾಡಲಿದ್ದಾರೆ. ಅದರ ಪ್ರಶ್ನೆ ಅಂತಂದರೆ ಈ ಜನರಿಗೆ ಏನು ಸರ್ಕಾರ ಆಹ್ವಾನ ಮಾಡಿದ್ರು ಅದ್ರ ಪ್ರಕಾರ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಒಂದು ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು. ಆದರೆ ಸುಮಾರು 60 ವರ್ಷಗಳಿಂದ ಈ ಪ್ರಯತ್ನ ಸರ್ಕಾರದಿಂದ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಇವತ್ತು ಈ ಜನ ರೈತರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ಮಾನ್ಯ ಕಂದಾಯ ಸಚಿವರು ಅಥವಾ ಅರಣ್ಯ ಸಚಿವರು ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಟ್ ವಾಸ್ತವಿಕವಾಗಿ ಗ್ರೌಂಡ್ ಲೆವೆಲಲ್ಲಿ ನಡೀತಕ್ಕಂಥ ಕ್ರಿಯೆಗಳೇ ಬೇರೆ ನಡೀತದೆ. ಫಾರೆಸ್ಟ್ ಆಫೀಸರ್ ಏನು ಹೇಳ್ತಾರೆ ಅಂದರೆ, ನೀವು ರೈತರೇನು ತೊಂದರೆ ಪಡೋದ ಅವಶ್ಯಕತೆ ಇಲ್ಲ, ನಾವೆಲ್ಲ ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಗ್ರೌಂಡ್ನಲ್ಲಿ ತಗೊಂಡ್ರೆ ಪೊಲೀಸರನ್ನ ಕಳಿಸಿ ಅಲ್ಲಿ ಕಿರುಕುಳ ಕೊಡೋದು, ಅವರಿಂದ ದಂಡ ವಸೂಲಿ ಮಾಡೋದು ಅಥವಾ ಕ್ರಿಮಿನಲ್ ಚಾರ್ಜಸ್ ರೈತರ ಮೇಲೆ ಹಾಕೋದು, ಈ ಥರ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ತಹಸೀಲು, ತಲಾಟಿ ಇಂಥ ಅಧಿಕಾರಿಗಳಿಂದ ನಾವು ಭೂಮಿ ಮಾಡಿಕೊಡ್ತೀವಿ, ಪಾಣಿ ಮಾಡಿಕೊಡ್ತೀವಿ ಅಂತೇಳಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ರೈತರಿಂದ ವಸೂಲಿ ಮಾಡಿರ್ತಕ್ಕಂಥ ಘಟನೆಗಳು ಕೂಡ ನಮ್ಮ ರಾಜ್ಯದಲ್ಲಿ ನಡೆದಿದೆ. ಈ ರೈತರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಇಲ್ಲಿವರೆಗೂ ದಕ್ಕಿಲ್ಲದೆ ಇರೋದು ತುಂಬ ವಿಷಾದನೀಯ ಸಂಗತಿ ಅಂತ ನಮಗನ್ಸುತ್ತೆ. ಅವರಿಗೆ ಸಾಲದ ಸೌಲಭ್ಯ ಆಗಿರ್ಬೋದು ಅಥವಾ ನೆರೆ ಹಾವಳಿ, ಬರಗಾಲ ಬಂದಾಗ ಏನು ನಷ್ಟ ಪರಿಹಾರ ಸಿಗಬೇಕಾಗಿತ್ತು, ಇಂಥ ಸೌಲಭ್ಯಗಳು ಕೂಡ ಈ ರೈತರು ವಂಚಿತರಾಗಿದ್ದಾರೆ. ಅದರಿಂದ ನಾವು ನಮ್ಮ ರೈತ ಸಂಘಟನೆಯಿಂದ ಈ ಭೂಮಿಯ ಹಕ್ಕಿನಿಗೋಸ್ಕರ ರಾಜ್ಯದಾದ್ಯಂತ ಹೋರಾಟಗಳನ್ನ ಬೆಳೆಸ್ತಾ ಇದ್ದೀವಿ. ಸರ್ಕಾರಕ್ಕೆ ಸರಿಯಾದ ಕ್ರಮದಲ್ಲಿ ಭೂಮಿ ಹಂಚಿಕೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಲಿದ್ದೀವಿ. ಅದೇ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ನವೆಂಬರ್ 25ನೇ ತಾರೀಕು ಅನಿರ್ದಿಷ್ಟವಾದಂತಹ ಒಂದು ಧರಣಿನ ನಾವು ಕೈಗೆ ತಗೊಂಡಿದ್ವಿ. ಈ ಧರಣಿನಲ್ಲಿ ಜಿಲ್ಲೆಯಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಜನರು ರೈತರು ಭಾಗವಹಿಸ್ತಾ ಇದ್ದಾರೆ. ಬಟ್ ಇನ್ನೊಂದು ದುಃಖದ ವಿಷಯ ಏನಂತಂದ್ರೆ, ಸರ್ಕಾರ ಇಲ್ಲಿವರೆಗೂ ಈ ಜನಗಳನ್ನ ತಲುಪಕ್ಕೆ ಯಾವುದೇ ಪ್ರಯತ್ನಗಳು ಮಾಡಿಲ್ಲ. ಅವರಿಗೆ ಯಾವ ಥರ ನಾವು ಅರ್ಜಿ ಹಾಕಬೇಕು, ಯಾವ ಥರ ಹಕ್ಕುಪತ್ರಗಳನ್ನ ಪಡ್ಕೋಬೇಕು ಅಂತ ಎಷ್ಟೋ ಪ್ರೆಸ್ನಲ್ಲಿ, ಪೇಪರ್ನಲ್ಲಿ ಹೇಳಿಕೆ ಕೊಟ್ಟಿರೋದು ಬಿಟ್ಟರೆ ಬೇರೆ ಇನ್ನಿತರ ಕ್ರಮಗಳು ತಗೊಳ್ಳೋದಕ್ಕೋಸ್ಕರ
ಈ ಈ ಜನಗಳಿಗೆ ನಾವು ಏನು ಮಾಡಬೇಕು, ಈ ಭೂಮಿನ ನಾವು ನಮ್ಮ ಹೆಸರಿಗೆ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇನ್ನೂ ಅವ್ರಿಗೆ ಹಂಗೇನೆ ಉಳಿದಿರೋದು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾ ನಾಯಕರಾದ ಭಾಗಣ್ಣ ಬುಕ್ಕ, ಮಲ್ಲಿಕಾರ್ಜುನ್ ಬ್ಲೆಂಡರ್, ರವೀಂದ್ರ ಭೀಮಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.